ಸುಧನ್ವ ನೀನು ಕ್ಷತ್ರಿಯ. ಇವೆಲ್ಲ ಮೂಲ ಭಾರತಿ ಇಲ್ಲಿ ಹುಟ್ಟದ ಹುಳಿ, ಇವೆಲ್ಲ ಹುಳಿಗಳು, ಟ್ರೈಬಲ್ಸ್ ಕ್ರಿಮಿಗಳಿವು. ಇವುದ್ರ ಮೇಲೆ ನಾವು ರಾಜಕಾರಣ ಮಾಡಬೇಕಾದ್ರೆ, ನಮ್ಮ ವಂಶ ರಾಜಕಾರಣ ಮಾಡಬೇಕಾದ್ರೆ ಮೊದಲು ಈ ಧಮ್ಮವನ್ನು ನಾಶ ಮಾಡಬೇಕು. ಗೌಡಪಾದ ಅಂತಕ್ಕಂಥ ಪೂರ್ವಾಶ್ರಮದ ಬಿಕ್ಕು, ತದನಂತರದ ಬ್ರಾಹ್ಮಣರ ಒಬ್ಬ ಪುರೋಹಿತ, ಅವನ ಶಿಷ್ಯನಾಗಿರ್ತಕ್ಕಂಥ ಶಂಕರಾಚಾರ್ಯ ಅಂತಕ್ಕಂಥ ಒಬ್ಬ ಮೊದಲ ಆತಂಕವಾದಿಯನ್ನು ತೆಗೆದುಕೊಂಡು ರಾಜ ಸುಧನ್ವನಿಗೆ ಒಂದು ಆದೇಶ ಮಾಡಿಸ್ತಾರೆ. ಅದು ಬಂತೆ ಶಂಕರ ದಿಗ್ವಿಜಯದಲ್ಲಿ, ಪೇಜ್ ನಂಬರ್ 61 63 ಇದೆ. ಶಂಕರ ದಿಗ್ವಿಜಯ ಸ್ಪಷ್ಟವಾಗಿ ಬರ್ತಾರೆ. ಅವ್ರು ಬರ್ಕೊಂತಾರೆ. ನಾ ಹೇಳ್ತಾರೆ ಏನಂತ, ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಇರತಕ್ಕಂಥ ಬೌದ್ಧರು ಮಕ್ಕಳಾಗಿರ್ಲಿ, ಮಹಿಳೆಯರಾಗಿರ್ಲಿ, ಮುದುಕರಾಗಿರ್ಲಿ, ಅವ್ರನ್ನೆಲ್ಲ ಸರ್ವನಾಶ ಮಾಡಬೇಕು, ಕಡ್ದು ಹಾಕಬೇಕು ಅಂತ ಹಿಂಗೆ ಬರ್ದಾರ. ಶಂಕರ ದಿಗ್ವಿಜಯದಲ್ಲಿ, ಶಂಕರಾಚಾರ್ಯ ಶಂಕರ ದಿಗ್ವಿಜಯದಲ್ಲಿ ಕಡ್ದು ಹಾಕಬೇಕು. ಯಾವನು ಕಡ್ದು ಹಾಕೋದಿಲ್ಲೋ ರಾಜ ಸುಧನ್ವ ಅವನಿಗೆ ಶಾಸ್ತಿ ಕೊಡ್ತಾನೆ, ಅವನಿಗೆ ಶಿಕ್ಷೆ ಕೊಡ್ತಾನೆ ಅಂತಕ್ಕಂಥ ಮಾತನ್ನು ಶಂಕರಾಚಾರ್ಯ ಪ್ರತಿಪಾದನೆ ಮಾಡ್ತಾನೆ. ಮುಂದೆ ಹೀಗೆ ಅರ್ಧಂಬರ್ಧ ಓದಿರ್ತಕ್ಕಂಥ ಭಂತೇಜ್ಗಳು ಕೂಡ ನಮ್ಮಲ್ಲಿ ಅದಾರ. ಅಂತ ಅರ್ಧಂಬರ್ಧ ಓದಿರ್ತಕ್ಕಂಥ ಭಂತೇಜ್ಗಳು ಬಂತೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಅವ್ರಿಗೆ ತಕ್ಕಿಲ್ ಬೀಳ್ತೀನಿ ಅವನು ಶಂಕರಾಚಾರ್ಯ. ಅವ್ರಿಗೆ ತಕ್ಕಿಲ್ ಬಿದ್ದು ಅವ್ರನ್ನೆಲ್ಲ ಸೋಲಿಸ್ತಾ ಹೋಗ್ತಾನೆ. ಸೋಲಿಸ್ತಾ ಹೋಗಿ ಕೊನೆಗೆ ಇವನು ಉತ್ತರ ಭಾರತದಲ್ಲಿರ್ತಕ್ಕಂಥ ಧರ್ಮಕೀರ್ತಿ ಅಂತಕ್ಕಂಥ ಭಂತೇಜ್, ನಮ್ಮ ಹೇಗೆ ನಮ್ಮ ಪೂಜಾ ಮನೋಹರಕ್ಕಿಂತ ಭಂತೇಜ್ ಅದರೋ, ಅದರ ಆಳ, ಅಗಲ, ಎತ್ತರ, ಆದಿ, ಅಂತ್ಯ ಇವನ್ನೆಲ್ಲ ಅನುಭವದ ಮೂಲಕ ಅನುಭವಿಸಿರ್ತಕ್ಕಂಥ ಧರ್ಮಕೀರ್ತಿ ಅಂತಕ್ಕಂಥ ಭಂತೇಜಿಗೆ ಶಂಕರಾಚಾರ್ಯ ತಕ್ಕ ಪ್ರಬಲ. ಆತನ ದುರಂಕಾರ, ಧಮ್ಮದ ತಾಕತ ಇಲ್ಲಿದೆ. ಇದು ಯಾವನು ಚರಿತ್ರೆಯಲ್ಲಿ ದಾಖಲೆ ಮಾಡಿಲ್ಲ, ಯಾವ ಹಿಸ್ಟ್ರಿ ಪುಸ್ತಕ. ಧಮ್ಮ ಕೀರ್ತಿಗೆ ಹೇಳ್ತಾನೆ ರಾಜ ಸುಧನ್ವನ ಹತ್ರ ಯಾವ ಶಂಕರಾಚಾರ್ಯ, ಬಂತೆ ನಾನು ಒಂದು ವೇಳೆ ನಿನ್ನ ಜೊತೆಗೆ ಶೂನ್ಯವಾದದ ಬಗ್ಗೆ ಸೋತಿದ್ದೆ ಆದರೆ ನಾನಿದೇ ಗಂಗಾ ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊತೀನಿ. ನೀನು ಸೋತಿದ್ದೆ ಆದರೆ ಹೇಗೆ ಭಾರತದಲ್ಲಿರ್ತಕ್ಕಂಥ ಬೌದ್ಧ ಭಿಕ್ಕುಗಳು ನನ್ನ ಅನುಯಾಯಿಗಳಾಗಿ ವಿಹಾರಗಳೆಲ್ಲ ಧ್ವಂಸ ಮಾಡಿ ಪುರೋಹಿತಶಾಹಿಯ ಪಾರಪತ್ಯವನ್ನು ಸಂರಕ್ಷಣೆ ಮಾಡ್ತಾ ಇದ್ದ, ನೀನು ಕೂಡ ಹಂಗೆ ಆಗ್ಬೇಕು ಅಂತ ಧರ್ಮಕೀರ್ತಿ ಸಾಧು ಸಾಧು ಸಾಧು. ಯಸ್, ರಾಜ ಸುಧನ್ವಂತರ ಶೂನ್ಯವಾದದ ಬಗ್ಗೆ ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ 6 ಶಾಸ್ತ್ರ ಕಲ್ತವ, 3 ಶಾಸ್ತ್ರ ಕಲ್ತವ. 6 ಶಾಸ್ತ್ರ ಕಲ್ತಿರ್ತಕ್ಕಂಥ ಅಥವಾ 6 ಪಟ್ಟು ಅನುಭವ ಇರ್ತಕ್ಕಂಥ ಧರ್ಮಕೀರ್ತಿ ಭಂತೇಜ್ ಹತ್ರ ಶಂಕರಾಚಾರ್ಯ ಸೋಲ್ತಾನೆ. ಸೋತು ಬಂತೆ ಒಂದಾಮಿ ನಾನು ಸೋತೆ, ನನ್ನ ಅಸ್ಮಿತೆಯ ಸಲುವಾಗಿ ಅಂದ್ರೆ ಬ್ರಾಹ್ಮಣರ ಅಸ್ಮಿತೆಯ ಸಲುವಾಗಿ ನಾನು ಎಷ್ಟೋ ಭಂತೇಜ್ಗಳು ಸೋಲಿಸ್ತೆ. ಅವಾಗ ಧರ್ಮಕೀರ್ತಿ ಹೇಳ್ತಾರೆ, ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಇನ್ ನಾಲೆಜ್. ಅರ್ಧ ಮರ್ಧ ಕಲ್ತಿರ್ತಕ್ಕಂಥವ್ ನೀನು, ಅರ್ಧ ಮರ್ಧ ಕಲ್ತಿರ್ತಕ್ಕಂಥ ಭಂತೇಜ್ಗಳು ಟಕ್ಕ ಪಡ್ಕೊಂಡು ಇವತ್ತು ನಿಜವಾದ ಒಬ್ಬ ಬೌದ್ಧ ಉಪಾಸಕ, ಒಬ್ಬ ಬೌದ್ಧ ಭಂತೆ ಟಕ್ಕ ಪಡ್ಕೊಂಡಿದಿ. ಇವತ್ತಿನಿಂದ ನೀನು ಮತ್ತೆ ಧಮ್ಮಕ್ಕೆ ಬಂದು ನೀನೊಬ್ಬ ಪರಿಪೂರ್ಣ ವ್ಯಕ್ತಿ ಆಗ್ಬೇಕು ಅಂದ್ರೆ ಇಲ್ಲ ಭಂತೆ ಧರ್ಮಕೀರ್ತಿ. ನಾನು ಏನ್ ಮಾತಾಡಿ ನಿಮ್ ಜೊತೆಗೆ, ನಾನು ಭಂತೇಜಿ ಜೊತೆಗೆ ಸೋತಿದ್ದೆ ಆದರೆ ಗಂಗಾ ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದ್ದೇನೆ. ಅದಕ್ಕೆ 822ರಲ್ಲಿ ಶಂಕರಾಚಾರ್ಯ ಗಂಗಾ ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಪಾಖಂಡಿ. ಇದು ಚರಿತ್ರೆಯಲ್ಲಿ ಎಲ್ಲೂ ಬರಂಗಿಲ್ಲ. ಇದು ಧಮ್ಮದ ಪವರ್, ಇದು ಧಮ್ಮದ ಶಕ್ತಿ. ಈ ಧಮ್ಮದ ಶಕ್ತಿಯನ್ನು ಅಡಗಿಸ್ಬೇಕು ಅಂತ ತಿಳಿದು ಲಕ್ಷ್ಮಣ ಸೇನ ಅಂತಕ್ಕಂಥ ಒಬ್ಬ ರಾಜ ಎಲ್ಲಿ ಬಂತೆ, ಸೌರಾಷ್ಟ್ರ, ಸಮತಳ ಅಂದ್ರೆ ವೆಸ್ಟ್ ಬೆಂಗಾಲ, ಒರಿಸ್ಸಾ ಕಡೆಗೆ. ಧಮ್ಮದ ಬಿಟ್ಬಿಡ್ರಿ, ಸಮತಳ ಅಂತಕ್ಕಂಥ ಕ್ಷೇತ್ರದಲ್ಲಿ ಲಕ್ಷ್ಮಣ ಸೇನ ಅಂತಕ್ಕಂಥ ಅರಸ ಆಳ್ವಿಕೆ ಮಾಡ್ತಾ ಇರ್ತಾನೆ. ಈ ನನ್ನ ಮಗ ಏನ್ ಮಾಡ್ತಾನೆ ಅಂದ್ರೆ, ಹೇಗೆ ಕ್ರಿಸ್ತ ಶಕ 712ರಲ್ಲಿ ರಾಜ ದಾಹಿರ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಅರಸ ಮಹಮ್ಮದ್ ಬಿನ್ ಕಾಸಿಮನನ್ನು ಕರೆಸಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಬೌದ್ಧರ ಬೌದ್ಧಿಕ ನೆಲೆಗಳನ್ನು ಹೇಗೆ ಸಂಹಾರ ಮಾಡಿದನು, ಹಾಗೆ 1139 ಬಹುಶಃ ಸ್ವಲ್ಪ ಇಸ್ವಿ ನೆನಪಿಲ್ಲ, ಗದ್ದಲಿದೆ, ಬಹುಶಃ 1139 ಇರ್ಬೋದು. ಈ ಲಕ್ಷ್ಮಣ ಸೇನ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ಬಿಡ್ತಾನೆ, ಭಕ್ತಿಯಾರ್ ಖಿಲ್ಜಿಯನ್ನು ಅಲ್ಲಿ ಕರೆಸ್ತಾನೆ. ಭಕ್ತಿಯಾರ್ ಖಿಲ್ಜಿ ಒಬ್ಬ ಡಕಾಯ್ತ. ಹ್ಯಾಂಗ ನೀವೆಲ್ಲ ಶಿರ್ಡಿ ಸಾಹೇಬಾಗ ಗೊತ್ತಿರಲ್ಲ,
ಅವನು ಚಾಂದ್ಮಿ ಅಂತಕ್ಕಂಥ ಪಿಂಡಾರಿ ಡಕಾಯ್ತ. ಯಾವ ನಿಮ್ಮ ಸಾಹೇಬರು ಪಿಂಡಾರಿ ಡಕಾಯ್ತ. ಈಗ ಹಂಗ ರೋಹಿಂಗ್ಯಾ ಮುಸಲ್ಮಾನರಲ್ಲ ಅಂತ ಡಕಾಯ್ತ. ಇವನು ಒಬ್ಬ ಡಕಾಯ್ತ ಬಕ್ತಿಯಾರ್ ಖಿಲ್ಜಿ. ಇವನು ಲಕ್ಷ್ಮಣ ಸೇನನ ಆದೇಶದ ಮೇರೆಗೆ ಬರ್ತಾನೆ, ಬಂದು ನಲಂದ ವಿಶ್ವವಿದ್ಯಾಲಯ ನೋಡ್ತಾನೆ. ಇವ್ರ ಶಿಷ್ಟಾಚಾರ ನಾವು ಬಹುಶಃ ಶ್ರೀಲಂಕಾ ಮತ್ತು ಥೈಲ್ಯಾಂಡ್ದಲ್ಲಿ ಈ ಧ್ಯಾನ ವಿಪಸನ ಮೆಡಿಟೇಷನ್ ಅವರು ನಡೀತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ಉಪವಾಸಕ್ಕೆ ನೋಡ್ರಿ ನಾವು ಪೂರಾ ಮಾರ್ಯಮ್ಮನ ಜಾತ್ರೆ ಬಾರ ಕೈ ಬಿಸ್ಕೊತ್ ಬರ್ತಿರ್ತಾರೆ. ಅಲ್ಲಿಲ್ಲ, ಹೆಜ್ಜೆಯನ್ನು ಎಣಿಸುತ್ತ, ದೇಹವನ್ನು ಮಣಿಸುತ್ತ, ಮನಸ್ಸನ್ನು ಹತೋಟಿಯಲ್ಲಿ ಇಡುತ್ತಾ ನಡೀತಾ ಬರ್ತಿರ್ತಾರೆ. ಅದು ನೋಡಿ ಆ ಒಂದು ಸನ್ನಿವೇಶವನ್ನು ನೋಡಿರ್ತಕ್ಕಂಥ ಭಕ್ತಿಯಾರ್ ಖಿಲ್ಜಿ ಏನಪ್ಪ ಈ ಬಂತೇಜುಗಳಿಗೆ, ಈ ಧರ್ಮಾಚಾರಿಗಳಿಗೆ, ಈ ಶ್ರಾಮಣರಿಗೆ ನಾನು ಏನು ಹುಡಿಬೇಕು ಅಂತಾನ. ಇಲ್ಲಿಲ್ಲ, ಅವ ಲಕ್ಷ್ಮಣ ಸೇನ ಹೇಳ್ತಾನ, ಅವೇನು ಯೂನಿವರ್ಸಿಟಿ ತನ್ನ ಯಾರು ನೋಡ್ರಿ ಗೊತ್ತಿದೆ, ನಲಂದ ಯೂನಿವರ್ಸಿಟಿ